ಮಸ್ತ್ ಕ್ಲೌಡ್ಸ್ ಎಲ್ಲ ನೋಡ್ತಿರ್ಬೋದು, ಎಷ್ಟು ಕಂಪ್ಲೀಟಾಗಿ ಸೆಕ್ಸಿ ಆಗೈತಿ. ನೈಟ್ ರೈಡ್ ಮಾಡೋಕ್ಕಂತೂ ಬೆಸ್ಟ್ ಇರ್ತೈತಿ. ಇನ್ನೇನು ಸ್ವಲ್ಪ ಹೊತ್ತು ನಿಮ್ಗೆ ಇನ್ನೊಂದು ಸ್ಪೆಷಲ್ ತೋರಿಸ್ತೇನೆ, ನೋಡುವಂತ್ರಿ. ಅರಮನೆಗೆ ದಾರಿ, ವೇ ಟು ಪ್ಯಾಲೇಸ್. ವಿ ಆರ್ ಹಿಯರ್ ಅಟ್ ಮೈಸೂರು ಪ್ಯಾಲೇಸ್. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಅ ನ್ಯೂ ವಿಡಿಯೋ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಎಲ್ಲರೂ ಮಸ್ತ್ ಗಿಚ್ಚದ್ರಿ ಅಂತ ಅನ್ಕೋತೀನಿ. ಸೊ ಏನು ಸಡನ್ನಾಗಿ ಬ್ಯಾಂಗ್ಳೂರಿಂದ ಎಲ್ಲೋ ಬಂದೆ ಅಂತ ಅನ್ಕೋತಿರ್ಬೋದು. ನೋಡ್ರಿ ಎಷ್ಟು ಮಸ್ತ್ ವ್ಯೂ ಐತಿ. ಶುಭ ಸಂಜೆ ಎಲ್ಲರಿಗೂ. ಸೊ ರೋಡ್ ನೋಡೇ ಗೊತ್ತಾಗಿರ್ತವೆ ಎಷ್ಟೋ ಜನಕ್ಕೆ. ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ. ಇವತ್ತು ದಿನ ಆಯುಧ ಪೂಜೆ ದಿನ. ಸೊ ಅದಕ್ಕೆ ಮೈಸೂರು ಎಕ್ಸ್ಪ್ಲೋರ್ ಮಾಡಿದ್ರೆ ಆಯ್ತಾ ಅಂತೇಳಿ. ಹೆಂಗಿದ್ರು ಬ್ಯಾಂಗ್ಳೂರಾಗ ಕೆಲಸ ಎಲ್ಲ ಮುಗ್ದಿತ್ತ, ಇನ್ನೊಂದು ಸ್ವಲ್ಪ ಐತಿ. ಸೊ ಹೆಂಗಿದ್ರು ವೀಕೆಂಡ್ ಅಲ್ಲ, ಒಂದು ದಿವಸ ಹೋಗಿ ಬಂದ್ರೆ ಆಯ್ತಾ ಅಂದ್ಕೊಂಡೆ. ಇನ್ನೊಂದು ಕಿರಿಕಿರಿ ಏನಂತಂದ್ರೆ ರೈಟ್ ಸೈಡಿಗೆ ಮಸ್ತ್ ಸನ್ಸೆಟ್ ಆಗತೈತಿ. ಬಟ್ ನಮಗೆ ಇದೊಂದು ಬ್ರಿಡ್ಜ್ ಅಡ್ಡ, ಅದನ್ನೂ ತೋರ್ಸೋಕ್ಕಾಗತ್ತಿಲ್ಲ. ಬಟ್ ಕರೆಂಟ್ಲಿ ನಾವೀಗ ಮಂಡ್ಯ ಕ್ರಾಸ್ ಮಾಡತ್ತೀವಿ. ಎಲ್ಲ ಕಡೆ ಸುತ್ತಮುತ್ತ ಮಸ್ತ್ ಗದ್ದೆ ಹೊಲ, ಎಲ್ಲ ತೆಂಗಿನ ತೋಟ ಎಲ್ಲ ಇವ ಅದಾವ. ಸೊ ಅಲ್ಟಿಮೇಟ್ಲಿ ಬೆಸ್ಟ್ ವ್ಯೂ ಐತಿ. ಅದ ಪ್ರಾಬ್ಲಮ್, ಬೈಕರ್ಸ್ ಮೇಲೆ ಎಕ್ಸ್ಪ್ರೆಸ್ ವೇ ಮೇಲೆ ಹೋಗೋಕ್ಕಾಗೋದಿಲ್ಲ. ಹೋದ್ರೆ ಬ್ಯಾಂಗ್ಳೂರಿಂದ ಮೈಸೂರುವರೆಗೂ ಒಂದು 1.5 ಅವರ್ಗೆ ಕವರ್ ಮಾಡ್ಬೋದು. ಈ ರೋಡ್ ಒಳಗೆ ಹೋಗೋದಂದ್ರೆ ದೊಡ್ಡ ಕಿರಿಕಿರಿ. ರೋಡ್ ಚಲೋ ಐತಿ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲ ಕಡೆ ಇದೊಂದು ಹಂಪ್ಸ್, ಆಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಡೈವರ್ಜನ್ಸ್. ಒಂದು ಯಾವ ಹಳ್ಳಿ ಒಳಗೆ ಎಲ್ಲಿ ಹೋಗ್ತೀವಿ, ಆಮೇಲೆ ಮತ್ತೆ ಎಲ್ಲೆಲ್ಲಿಂದ ಬರುತ್ತೆ ಅದು ಗೊತ್ತಾಗೋದಿಲ್ಲ. ಕಂಪ್ಲೀಟ್ ಆ ಪ್ರಾಪರ್ ಹೈವೇ ಅಂತೂ ಇನ್ನೂ ಇಲ್ಲ. ಅಂದ್ರೆ ನಡು ಅಲ್ಲೊಂದು ಸ್ವಲ್ಪ ಡೈವರ್ಜನ್ ಐತಿ. ಯಾ, ನೋ ವರೀಸ್. ಬಟ್ ಆಲ್ಮೋಸ್ಟ್ ನಾವೀಗ ಇನ್ನೊಂದು 30 ಕಿಲೋಮೀಟರ್ಸ್ ಐತಿ, 30 or 35 ಕಿಲೋಮೀಟರ್ಸ್ ಟು ಮೈಸೂರು. ಇನ್ನೇನು ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 40 ಮಿನಿಟ್ಸಾಗ 30 ಮಿನಿಟ್ಸಾಗ ರೀಚ್ ಆಗ್ತೀವಿ. ಎಸ್, ದಿಸ್ ಈಸ್ ಮೈ ಫಸ್ಟ್ ಟೈಮ್ ದಸರಾ ಇನ್ ಮೈಸೂರು. ಸೊ ಇಲ್ಲಿವರೆಗೂ ಲೈಕ್ ಅಂದ್ರೆ ಮನ್ಯಾಗ ಸೆಲೆಬ್ರೇಟ್ ಮಾಡ್ತಿದ್ದೆ. ಯಾವತ್ತು ಲೈಕ್ ನಾನು ಫಸ್ಟ್ ಒಂದು ಸಲನೂ ಲೈಕ್ ದಸರಾ ಟೈಮಿಗೆ ಮೈಸೂರು ಕಾಲಿಟ್ಟು ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡೇ ಇಲ್ಲ. ನನಗದೊಂದು ಕ್ರೇಜ್ ಇತ್ತು. ಲೈಕ್ ಅಂದ್ರೆ ಹೆಂಗಂದ್ರೆ ಅಟ್ಲೀಸ್ಟ್ ಒಂದು ಸಲ ಹೋಗಿ ಊರೆಲ್ಲ ಸುತ್ತಾಡ್ಬೇಕಂತೇಳಿ. ರಶ್ ಅಂದ್ರೂ ಸಿಕ್ಕಾಪಟ್ಟೆ ಇರ್ತೈತಿ, ಐ ನೋ. ಬಟ್ ಆದ್ರೆ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ರೆ ಆಯ್ತಂತ ಅಟ್ಲೀಸ್ಟ್ ಸಿಟಿ ನೋಡೋಕೆ ಸ್ವಲ್ಪ ಖುಷಿ. ಮೈಸೂರು ಅಂದ್ರೆ ಅದೊಂದು ಏನೋ ಒಂಥರ ವೈಬ್ ಇದ್ದೇ ಇರ್ತೈತಿ ಯಾವಾಗಲ ಯಾರಿಗಾದರೂ. ಎಸ್, ನೋಡೋಣ ಹೆಂಗಾಗುತ್ತೋ ಹಂಗೆ ತೋರ್ಸೋಕೆ ಟ್ರೈ ಮಾಡ್ತೇವೆ ಆದಷ್ಟು. ಓಕೆ, ಮೇ ಬಿ ಇಲ್ಲಿಂದನೂ ಲೆಫ್ಟ್ ತೊಗೋಬೇಕು. ಇದು ನಾನು ಹೇಳಿದ್ದು ಅಂದ್ರೆ ಎಲ್ಲೆಲ್ಲೆಲ್ಲೋ ಡೈವರ್ಜನ್ಸ್ ಅದಾವ ಕಂಪ್ಲೀಟಾಗಿ. ಏನೂ ಮಾಡೋಕ್ಕಾಗೋಲ್ಲ. ಮಸ್ತ್ ಕಾರ್ದವ್ರು ಅಂತರೂ ಆರಾಮಾಗಿ ಹೈವೇ ಮೇಲೆ ಹೋಗ್ಬಿಡ್ತಾರೆ. ಅದ ಒಂದು ನೋ ಪ್ರಾಬ್ಲಮ್. ಹೋಗೋಣ ಬೇಗ. ಆಲ್ಮೋಸ್ಟ್ ಟೈಮ್ 6:12 ಆಯ್ತು. ಇನ್ನೇನು ಹಾಫ್ ಆನ್ ಅವರ್ 40 ಮಿನಿಟ್ಸ್ ಒಳಗಡೆ ಮೈಸೂರು ಅಂತೂ ಎಂಟರ್ ಆಗ್ತೀವಿ. ಒಳಗಡೆ ಹೆಂಗೆ ಗೊತ್ತಿಲ್ಲ. ಒಂದು ಈಗಂತೂ ಒಂದು 8 ದಿವಸ ಮೈಸೂರು ಬ್ಯಾಂಗ್ಳೂರು ಮೀರ್ಸೋ ಅಷ್ಟು ಟ್ರಾಫಿಕ್ ಆಗಿರ್ತೈತಿ, ದಟ್ಸ್ ಫಾರ್ ಶ್ಯೂರ್. ಎಸ್, ಸ್ಟೇ ಟ್ಯೂನ್ಡ್. ಎಲ್ಲರೂ ವಿಡಿಯೋ ಫುಲ್ ಕಂಪ್ಲೀಟ್ ಎಂಡ್ವರೆಗೂ ನೋಡಿರಿ. ಒಳ್ಳೆ ವೈಬ್ಸ್ ಅಂತೂ ಕೊಡ್ತೇನೆ ನಿಮ್ಗೆ. ದಸರಾ ಇನ್ ಕೇಸ್ ಯಾರೂ ನೋಡೋಕ್ಕಾಗ್ತಿಲ್ಲ, ಎಲ್ಲರೂ ಮನ್ಯಾಗ ಅಂತಂದ್ರೆ TV 9 ಅದೆಲ್ಲ ಬಿಟ್ಟು ನಮ್ಮದು ಯೂಟ್ಯೂಬ್ ಬಂದು ನಮ್ಮ ಚಾನಲ್ಗೆ ಒಂದು ಸ್ವಲ್ಪ ದಸರಾ ನೋಡಿರಿ. ಹೆಂಗೆ ಅನ್ಸುತ್ತೆ ಕಮೆಂಟ್ಸಾಗೆಲ್ಲ ಹೇಳ್ರಿ. ಹಂಗೆ ಇಷ್ಟೆಲ್ಲ ಮಾಡತ್ತೀನಿ, ಒಂದು ಸ್ವಲ್ಪ ಲೈಕು ಮಾಡಿಬಿಡ್ರಿಪ್ಪ. ಎಸ್, ಲೆಟ್ಸ್ ಗೆಟ್ ಗೋಯಿಂಗ್. ಮೇನ್ ಪ್ರಾಬ್ಲಮ್ ಏನಂದ್ರೆ ನೀವ ನೋಡ್ತಿರ್ಬೋದು ಕಂಪ್ಲೀಟಾಗಿ ರೋಡ್ ಏನೈತಲ್ಲ. ಈಗ ಹೆಂಗಂದ್ರೆ ಎಷ್ಟೋ ಜನ ಲೈಕ್ ಕಾರ್ದವರು ಅವರು ಅಷ್ಟೇನು ರೆಸ್ಪಾನ್ಸಿಬಲಾಗಿ ಹೊಡಿತಾರೆ ಅನ್ನೋ ಥರ ಹಂಗೂ ಇರೋದಿಲ್ಲ. ಒಬ್ಬೊಬ್ಬರು 150 ಹೋಗ್ತಿರ್ತಾರೆ, 160 ಹೋಗ್ತಿರ್ತಾರೆ. ಫೈನ್ ಬಂದ್ರೆ ಬರಲಿ, ಹೋದ್ರೆ ಹೋಗಲಿ ಅಂತೇಳಿ. ನೋಡಿರಿ ರೋಡ್ ಹೆಂಗದಾವ. ಸೊ ನಾ ಇದನ್ನ ಹೇಳತ್ತಿರೋದು ಅಂದ್ರೆ ಅಂಥವ್ರು ಎಲ್ಲರೂ ಲೈಕ್ ಅಂದ್ರೆ ಕಂಪ್ಲೀಟಾಗಿ ಹೋಗ್ತಾರೆ. ಅದು ಅವ್ರ ಜೊತೆ ಅಂತೂ ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ಯಾರೋ ಒಬ್ಬರು ಬೈಕರ್ ಲೈಕ್ ಅಂದ್ರೆ ರೆಸ್ಪಾನ್ಸಿಬಲಾಗಿ ಹೊಡಿತೀನಿ ಅಂಥೇಳಿ ಇದು ಇದ್ದಾಗ ಅವ್ರಿಗೆ ಯಾಕೆ ಬಿಡೋದಿಲ್ಲ ಅಂಥೇಳಿ. ಅವರಿಗೆ ಸಪ್ರೇಟ್ ರೂಲ್ಸ್, ಇವ್ರಿಗೆ ಸಪ್ರೇಟ್ ರೂಲ್ಸ್. ಅದೊಂದು ಪ್ರಾಬ್ಲಮ್ ಅಲ್ಲ. ಎಷ್ಟಾದರೂ ಏನೋ ಎಲ್ಲೋ ಒಬ್ಬರಿಬ್ಬರ ಕಡೆ ಪ್ರಾಬ್ಲಮ್ ಆಗ್ತಿರ್ಬೋದು. ಬಟ್ ಹಂಗಂದ್ರೆ ಕಂಪ್ಲೀಟಾಗಿ ಬೈಕರ್ ಕಮ್ಯುನಿಟಿನ ಹಂಗೆ ಇದನ್ನು ಅನ್ನೋ ಥರ ಲೈಕ್ ಅದು ಏನಿಲ್ಲ. ಎಷ್ಟೋ ಜನ ಟೋಲ್ ಕೊಟ್ಟು ಹೋಗೋಕೆ ರೆಡಿ ಇರ್ತಾರಪ್ಪ, ಆದ್ರೆ ಬಿಡಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಕಾರಿಗೆ ತಗೋಷ್ಟು ತಗೋರಿ, ಬಿಟ್ರೆ ಸಾಕು ನಮಗೇನ ಹೋಗಿ ಮುಟ್ಟಿದ್ರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ದು ಬ್ಯಾಡ್ ಲಕ್. ಇದೇ ರೋಡಾಗ ಹೋಗ್ಬೇಕು. ರೋಡ್ ಒಳಗೆ ಎಲ್ಲೆಲ್ಲಿ ಗುಂಡಿ ಬರ್ತಾವೆ ಹೇಳೋಕ್ಕಾಗೋದಿಲ್ಲ. ಯಾವ ಕಡೆ ಪಟ್ನ ಹಂಪ್ ಬರ್ತಾವೆ ಅದನ್ನ ಹೇಳೋಕ್ಕಾಗೋಲ್ಲ. ಅದು ಹೆಂಗಂದ್ರೆ ಕಂಪ್ಲೀಟಾಗಿ ರೋಡ್ ಒಳಗಡೆ ಎಲ್ಲರ ಸ್ಪೀಡ್ ಬ್ರೇಕರ್ ಅದಾವೆಲ್ಲ, ಸ್ಪೀಡ್ ಬ್ರೇಕರ್ ಹೋಗೋ ರೋಡ್ ಐತೋ ಅದು ತಿಳಿಯೋದಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಇದು ಈಗ ಕರೆಂಟ್ಲಿ ಆಲ್ಮೋಸ್ಟ್ ಶ್ರೀರಂಗಪಟ್ಟಣ ಹತ್ರ ಅದೀವಿ. ಸೊ ಮೇನ್ ಇರೋದಂದ್ರೆ ಬಿಡದಿ ಕಡೆ ಒಂದು ಟೋಲ್ ಐತಿ, ಅಂದ್ರೆ ಈ ಕಡೆ ಒಂದು ಸೈಡ್.
ಆಮೇಲೆ ಇನ್ನೊಂದು ಸೈಡ್ ಬರೋದಂದ್ರೆ ಮೇನ್ ಇಲ್ಲಿ ಶ್ರೀರಂಗಪಟ್ಟಣ ಹತ್ರ. ಈಗ ಶ್ರೀರಂಗಪಟ್ಟಣ ಹತ್ರ ಅದೀವಿ. ಮಸ್ತ್ ಕ್ಲೌಡ್ಸ್ ಎಲ್ಲ ನೋಡ್ತಿರ್ಬೋದು, ಎಷ್ಟು ಕಂಪ್ಲೀಟಾಗಿ ಸೆಕ್ಸಿ ಆಗೈತಿ. ನೈಟ್ ರೈಡ್ ಮಾಡೋಕ್ಕಂತೂ ಬೆಸ್ಟ್ ಇರ್ತೈತಿ. ಸೊ ನಾನಿವತ್ತು ಲೈಕ್ ಅಂದ್ರೆ ಮೈಸೂರಿಗೆ ಜಸ್ಟ್ ಒಂದು ಟ್ಯಾಂಕ್ ಬ್ಯಾಗ್ ತೊಗೊಂಡಿದ್ದೇನೆ, ಬಾಕಿ ಏನೂ ಇಲ್ಲ. ಅಂದರೆ ಟ್ಯಾಂಕ್ ಬ್ಯಾಗ್ ಹೋಗೋ ಲೈಕ್ ನಂದು ಒನ್ ಪೇರ್ ಕ್ಲೋತ್ಸ್ ಅದಾವೆ. ಆಮೇಲೆ ನೆಕ್ಸ್ಟ್ ಮೇ ಬಿ ಲೈಕ್ ಅಂದ್ರೆ ಒಂದು ಸ್ವಲ್ಪ ಆಕ್ಸೆಸರೀಸ್ ಅದಾವೆ ಮತ್ತು ಲ್ಯಾಪ್ಟಾಪ್ ಅದಿದೆಲ್ಲ. ಸೊ ಎಲ್ಲನೂ ಒಂದು ಟ್ಯಾಂಕ್ ಬ್ಯಾಗ್ ಬಂದೈತಿ, ಮತ್ತೇನೂ ಚಿಂತೆ ಇಲ್ಲ. ಆರಾಮಾಗಿ ಹೊಂಟಿವಿ ನೈಟ್ ಟೈಮಾಗ. ಆಲ್ಮೋಸ್ಟ್ ಕತ್ಲಂತರೂ ಆಯ್ತು. ಎಷ್ಟು ಒಂದು ಸ್ವಲ್ಪ ಜಾಸ್ತಿನ ಕತ್ಲಾಯ್ತು. ಆಲ್ಮೋಸ್ಟ್ ಟೈಮ್ 6:30 ಆಯ್ತು. ಸೊ ದಿಸ್ ಈಸ್ ಅವರ್ ಸ್ಟಾಕ್ ಲೈಟ್. ಇಟ್ಸ್ ಟೈಮ್ ಟು ಟ್ರೈ ಅವರ್ ನ್ಯೂ ಮ್ಯಾಡ್ ಡಾಗ್ ಸ್ಕೌಟ್ ಎಕ್ಸ್. ಸೊ ನಮ್ಮ ಐಬಿ ಮಾತ್ರ ಅಷ್ಟೇನು ವರ್ಕ್ ಆಗತ್ತಿಲ್ಲ ಇಲ್ಲಿ. ನಮ್ದು ಮ್ಯಾಡ್ ಡಾಗ್ ಸ್ಕೌಟ್ ಎಕ್ಸ್ ಹಾಕಿ ನೋಡೋಣ ಹೆಂಗೆ ಐತಿ ಅಂಥೇಳಿ. ನೋಡ್ರಿ ಎಷ್ಟು ಕಂಪ್ಲೀಟ್, ಎಷ್ಟು ಮಸ್ತ್ ವಿಸಿಬಿಲಿಟಿ ಐತೆ ಅಂಥೇಳಿ. ಸೊ ದಿಸ್ ಈಸ್ ವಾಟ್ ಲೈಕ್ ಅಂದ್ರೆ ನೈಟ್ ಟೈಮಾಗ ರೈಡ್ ಮಾಡೋದಕ್ಕೆ ಇದೊಂದು ಲೈಕ್ ಮೇನ್ ಅಡ್ವಾಂಟೇಜ್. ಹಾಕ್ಸ್ ಲೈಟ್ ಯೂಸ್ ಮಾಡೋದು ಕಂಪ್ಲೀಟಾಗಿ ನಿಮ್ಗೆ ವಿಸಿಬಿಲಿಟಿ ಸಿಕ್ಬಿಡುತ್ತೆ. ಈಗ ನೋಡ್ಬೋದು, ಆಫ್ ಮಾಡಿದ್ರೆ ಲೈಕ್ ಅಷ್ಟೇನಿದೆಯಲ್ಲ, ಈಗ ಆನ್ ಮಾಡಿದ್ರೆ ಅಲ್ಲಿವರೆಗೂ ಕಂಪ್ಲೀಟಾಗಿ ವಿಸಿಬಿಲಿಟಿ ಐತಿ. ಮೇ ಬಿ ಲೈಕ್ ನಾನು ಲೈಟ್ ಸೆಟ್ಟಿಂಗ್ ಇನ್ನೊಂದು ಸ್ವಲ್ಪ ಮೇಲೆ ಕೆಳಗೆ ಅದು ಒಂದು ಸ್ವಲ್ಪ ಕರೆಕ್ಟ್ ಅಡ್ಜಸ್ಟ್ ಮಾಡ್ಬೇಕು. ಅದು ಅಡ್ಜಸ್ಟ್ ಮಾಡಿದರೆ ಇನ್ನೂ ಬೆಸ್ಟಾಗಿ ಲೈಕ್ ಅಂದ್ರೆ ಥ್ರೋ ಬರುತ್ತೆ. ಬಟ್ ವಿಸಿಬಿಲಿಟಿಗೆ ಅಂದರೂ ಏನೂ ಪ್ರಾಬ್ಲಮ್ ಇಲ್ಲ. ಕಂಪ್ಲೀಟಾಗಿ ರೋಡ್ ಫುಲ್ ಮುಂದಿನವರೆಗೂ ಕಾಣತೈತಿ, ನಿಮಗೂ ಕಾಣತೈತೆ ಅನ್ಕೋತೀನಿ. ಸೊ ಅದು ಮೇನ್ ಅಡ್ವಾಂಟೇಜ್. ಏನು ಮೇಲಿಂದ ಎಲ್ಲಿ ಬೇಕಾದಲ್ಲಿ ನಾವು ನೈಟ್ ಟೈಮು ಓವರ್ ನೈಟ್ ಎಲ್ಲ ಫುಲ್ ರೈಡ್ ಮಾಡ್ಬೋದು. ಎಸ್, ಮುಂದೆ ಹಿಂಗೆ ಲಾಗ್ ಅಂತೂ ಬರ್ದಿರ್ತಾವೆ. ಸದ್ಯನ ಲೈಕ್ ಅಂದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಒಳಗೆ ಲೈಕ್ ನಾನು ಒಂದು ಬೇರೆ ರೈಡು ಪ್ಲ್ಯಾನ್ ಮಾಡತ್ತೀನಿ. ಅಂದ್ರೆ ಒನ್ಸ್ ಲೈಕ್ ನಾವು ವಾಪಸ್ ಮನೆಗೆ ಹೋದ್ಮೇಲೆ ಹುಬ್ಳಿಯಿಂದ. ಸೊ ಅದ್ರದ್ದು ಅಪ್ಡೇಟ್ಸ್ ಕೊಡ್ತೇನೆ ನೆಕ್ಸ್ಟ್. ಸೊ ಯಾವುದೋ ವೀಡಿಯೋಸ್ ಬರ್ತಿರ್ತಾವೆ ಎಲ್ಲದಕ್ಕೂ ಸ್ಟೇ ಟ್ಯೂನ್ಡ್ ಆಗಿರ್ರಿ. ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ. ನೋಡ್ರಿಪ್ಪ, ಕಾರ್ ಎಲ್ಲಿಂದ ನಿಂತಾವೆ, ಇನ್ನೂ ನಾವು ಮೈಸೂರು ಕಂಪ್ಲೀಟಾಗಿ ಎಂಟರೂ ಆಗಿಲ್ಲ. ಆಲ್ರೆಡಿ ಟ್ರಾಫಿಕ್, ಅಯ್ಯೋ ಒಳ್ಳೆ ಸಿಲ್ಕ್ ಬೋರ್ಡ್ ಇದು ಟ್ರಾಫಿಕ್ ಆದಂಗೆ ಆಯ್ತದೆ. ಎಲ್ಲಿವರೆಗೂ ಐತದ? ವಾವ್, ದಿಸ್ ಇಸ್ ಕ್ರೇಜಿ. ಕಂಪ್ಲೀಟ್ ಆಗಿ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಸ್ವಾಗತ. ಫೈನಲಿ ನಾವು ಈಗ ಮೈಸೂರು ಎಂಟರ್ ಆಗತ್ತೀವಿ. ಅವ್ರಿಗಷ್ಟೇ ಅಲ್ಲ, ನಮಗೂ ಅಷ್ಟು ಟ್ರಾಫಿಕ್ ಇರುತ್ತಿಲ್ಲ. ನೋಡೋಣ ಎಷ್ಟೆಷ್ಟು ಬೇಗ ಗಾಡಿ ಕ್ಲಿಯರ್ ಆಗಿ ಹೋಗ್ತೀವಿ ಅಂತೇಳಿ. ಓಕೆ, ಅಫಿಷಿಯಲಿ ವೆಲ್ಕಮ್ ಟು ಮೈಸೂರು. ಹಾವ್, ಈ ಲೆವೆಲ್ಗೆ ಊರು ತುಂಬ ಲೈಟಿಂಗ್ ಇರ್ತದೆ ಅಂತ ಇದು ಫಸ್ಟ್ ಟೈಮ್ ನೋಡತ್ತೀನಿ. ನಾನು ಕೇಳಿದ್ದೆ, ನಾನು ಯಾಕೆ ಈ ಕಡೆ ಲೈನಾಗ ಬರತ್ತೀನಿ, ಲೆಫ್ಟಲ್ಲಿ ಏನೋ ಆರಾಮಾಗಿ ಹೋಗ್ಬಿಡ್ಬೋದು. ಆದರೂ ಇದು ಊರು ತುಂಬ ಲೈಟಿಂಗ್ ಹೆಂಗೆ ಮಾಡ್ತಾರ, ಅದ ಒಂದು ಗ್ರೇಟ್. ಎಲ್ಲ ಮೇಂಟೈನ್ ಮಾಡೋದು ಕಂಪ್ಲೀಟಾಗಿ ಅದ ಒಂದು ಖುಷಿ. ಕಂಪ್ಲೀಟಾಗಿ ಇದು ಒಂದು ದಸರಾ ಟೈಮ್ ಒಳಗೆ ಮೈಸೂರು ನೋಡೋಕೆ. ಬಾಕಿ ಎಲ್ಲ ನೋಡೋದೇನು ಬೇಕಾಗಿಲ್ಲ ನಮ್ಗೆ, ಪ್ಯಾಲೇಸ್ ಅದಿದೆಲ್ಲ. ಮೈಸೂರಿಗೆ ಅದೊಂದು ವೈಬ್ ಸಿಕ್ಕರೆ ಸಾಕು ನಮ್ಗೆ ಈ ಥರ ಹೋಗೋ ರೂಟಾಗೆಲ್ಲ. ಇಲ್ಲೇ ಒಂದು ರೆಸ್ಟೋರೆಂಟ್ ಐತಿ, ಒಂದು ಸ್ವಲ್ಪ ಟೀ ಕಾಫಿ ಕುಡ್ಕೊಂಡು ಮುಂದೆ ಹೋಗೋಣ. ಫೈನಲಿ ನಮ್ಮದು ಟೀ ಬಂತು. ಇಲ್ಲೇ ಹತ್ರ ರುಚಿ ಮನೆ ಅಂತೇಳಿ. ಇಲ್ಲೇ ಒಂದು ಜಸ್ಟ್ ಒಂದು 10 ಮಿನಿಟ್ಸ್ ಪಿಟ್ ಸ್ಟಾಪ್ ತೊಗೊಂಡೆ. ಆಲ್ಮೋಸ್ಟ್ 7 ಆಯ್ತು, 7:05. ಎಸ್, ಹೋಗೋಣ ಮುಂದೆ. ಒಂದು ರೌಂಡ್ ಹೊಡ್ಯೋಣ ಹೆಂಗೈತಿ ಮೈಸೂರು. ಸೊ ಪರ್ಟಿಕ್ಯುಲರ್ಲಿ ಏನೂ ಪ್ಲ್ಯಾನ್ ಇಲ್ಲ, ಎಲ್ಲಿ ಏನು ಎತ್ತ ಅಂಥೇಳಿ ಬಂದಪ್ಪ ಕಾರ್ದು. ಅವು ಎಲ್ಲಿಂದಾರ ಇಂಡಿಕೇಟ್ರ್ ಹಾಕೊಂಬರತ್ತಾನ, ಎಲ್ಲಿ ಹೊಂಟಾನೋ ಎಲ್ಲಿ ಬಿಟ್ಟಾನೋ. ಹಾಂ, ಅಲ್ಲೇ ಒಂದು ಚಹಾ ಕುಡ್ದೆ. ಚಹಾ ಈಸ್ ಅವರ್ ರೆಡ್ ಬುಲ್ ಎನರ್ಜಿ ಡ್ರಿಂಕ್. ಎಲ್ಲ ಚಹಾ ಕುಡಿದ್ಮೇಲೆ ಈಗ ಆರಾಮಾಗಿ ಊರು ಸುತ್ತಾಕ ಆರಾಮಾಗಿ ಹೋಗ್ಬೋದು. ಬಟ್ ಆದರೂ ಏನೋ ಹೇಳ್ರಿ, ದಸರಾ ಟೈಮ್ ಒಳಗೆ ಮೈಸೂರು ಇಸ್ ಲೈಕ್ ಅ ವೈಬ್ ಫುಲ್. ಈಗ ಜಸ್ಟ್ ನಾವು ಇಲ್ಲೇ ಹೊರಗಡೆ ಮೈಸೂರಿಂದ ಎಂಟರ್ ಆಗತ್ತೀವಿ, ಇನ್ನೂ ಮೇನ್ ಸಿಟಿಗೆ ಕಂಪ್ಲೀಟಾಗಿ ಹೋಗಿಲ್ಲ. ನೀವು ಎಷ್ಟೋ ಜನ ಮೈಸೂರು ದಸರಾ ನೋಡಿರ್ಬೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಏನೇನೈತೆ ಶೇರ್ ಮಾಡಿರಿ ಕಂಪ್ಲೀಟಾಗಿ. ಮೈಸೂರು ದಸರಾ ಆಗ್ಲಿಕ್ಕೆ ನಿಮ್ಗೆ ಹೆಂಗೆ ಅನ್ಸುತ್ತೋ, ಇಲ್ಲ ಯಾರು ನೋಡಿದ್ರೆ ಏನು ಬೆಟರ್, ಲೈಕ್ ಯಾವೆಲ್ಲ ಏನೇನೆಲ್ಲ ಇರುತ್ತೆ ಹೆಂಗೆಲ್ಲ ಅಂತೇಳಿ. ಆಮೇಲೆ ಮೈಸೂರಿಂದ ಯಾರೋ ಈ ವಿಡಿಯೋ ನೋಡಾತಿದ್ರು, ಪ್ಲೀಸ್ ಸಪೋರ್ಟ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿರಿ. ಅಲ್ಟಿಮೇಟ್ ಐತೆ ಎಲ್ಲ ಕಡೆ ಲೈಟಿಂಗ್ ಅಂತೂ. ಈಗ ಅಷ್ಟೇನು ಟ್ರಾಫಿಕ್ ಇಲ್ಲ, ಮುಂದಂತರೂ ಟ್ರಾಫಿಕ್ ಜಾಸ್ತಿ ಇರ್ಬೋದು ಅಂತ ಅನ್ಕೋತೀನಿ.
ನೋಡ್ಬೇಕಾ ಹೆಂಗೈತೆ ಅಂತೇಳಿ. ರೈಟ್ ಸೈಡಿಗಂತೂ ಗಾಡಿ ಎಲ್ಲ ನಿಂತ ಬಿಟ್ಟವ, ಲೆಫ್ಟ್ ಸೈಡಿಗೆ ಆರಾಮಾಗಿ ಕ್ಲೀನಾಗಿ ಹೊಂಟವ. ಕಾರ್ಗಿರಲ್ಲ ತಂದ್ರಂತರೂ ಭಾಳ ವಜ್ಜಿಲ್ಲ, ಎಲ್ಲ ಹೆಂಗಾರು ಮೂವ್ ಆಗ್ತಾವೆ. ಅದು ಈ ಸೀಸನ್ ಒಳಗಡೆ ಬೈಕ್ ಮೇಲೆ ನೋಡೋದು ಅದೊಂದು ಬೇರೆನ ಖುಷಿ ಇರ್ತೈತಿ ಕಂಪ್ಲೀಟಾಗಿ. ಎಲ್ಲ ಕಡೆ ಅಂತೂ ಫುಲ್ ಪೊಲೀಸ್ ಆಯ್ತು, ಟ್ರಾಫಿಕ್ ಪೊಲೀಸ್ ಆಯ್ತು, ಎಲ್ಲ ಮಸ್ತ್ ಹ್ಯಾಂಡಲ್ ಮಾಡತ್ತಾರ. ಎಲ್ಲೂ ಅದರ ಟ್ರಾಫಿಕ್ ಆಗೋ ಥರ ಅಂತೂ ಏನೋ ಮಾಡತ್ತಿಲ್ಲ, ಬೇಗನೆ ಕ್ಲಿಯರ್ ಮಾಡತ್ತಾರ. ಬಟ್ ಏನೋ ಹೇಳ್ರಿ, ಇಂಥ ದೊಡ್ಡ ದೊಡ್ಡ ಫೆಸ್ಟಿವ್ ಸೀಸನ್ ಹೋಗ ಅದು ಮೈಸೂರು ಅಂತ ಸಿಟಿ ಒಳಗಡೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ. ಎಲ್ಲಿ ಹಗಲು ರಾತ್ರಿ ಅನ್ನೋದು ನೋಡೋದಿಲ್ಲ, ಕಂಪ್ಲೀಟಾಗಿ ನಿಂತು ಅದು ಒಂದು ಅವ್ರ ಡ್ಯೂಟಿ ಏನೈತಲ್ಲ ಕರೆಕ್ಟಾಗಿ ಮಾಡ್ತಾರೆ. ಎಷ್ಟೋ ಲೈಕ್ ಅಂದ್ರೆ ನಮ್ಮ ಒಳಗಡೆ ಎಷ್ಟೋ ಜನ ಬೈಕೋತಿರ್ತೀವಿ ಪೊಲೀಸರಿಗೆಲ್ಲ, ಯಾವಾಗಲೂ ಹಂಗಾಯ್ತು ಹಿಂಗಾಯ್ತು ಅಂತೇಳಿ. ಎಲ್ಲರೂ ಒಂದೇ ಥರ ಇರೋದಿಲ್ಲ. ಬಟ್ ಅಲ್ಲಿ ಎಷ್ಟೋ ಜನ ಆನೆಸ್ಟ್ ಪೊಲೀಸರು ಇರ್ತಾರೆ. ಬಟ್ ಏನೇ ಹೇಳಲಿ, ಆಲ್ ಆಫ್ ದಮ್ ಆರ್ ಲೈಕ್ ಡೂಯಿಂಗ್ ಅ ಅಮೇಝಿಂಗ್ ವರ್ಕ್. ಸೊ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕೆ ಬಿಗ್ ಸಲ್ಯೂಟ್ ಟು ದೆಮ್. ಮಸ್ತಾಗಿ ಹ್ಯಾಂಡಲ್ ಮಾಡ್ಯಾರ. ಎಲ್ಲೂ ಅಷ್ಟೇನು ಜಾಸ್ತಿ ಟ್ರಾಫಿಕ್ ಅನ್ಸತ್ತಿಲ್ಲ. ಮುಂದಂತರೂ ಅದು ಅಫ್ಕೋರ್ಸ್ ಸಿಟಿ ಸೆಂಟ್ರಾಗಂತೂ ಇದ್ದೇ ಇರ್ತೈತಿ, ಪ್ಯಾಲೇಸ್ ಕಡೆ ಎಲ್ಲ ಅದನ್ನ ನೋಡ್ಬೇಕು. ವೆಲ್ಕಮ್ ಟು ಮೈಸೂರು ದಸರಾ. ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆಯ್ತು. ಈಗ ಒಂದು 4 ಹೆಜ್ಜೆ ಮೂವ್ ಆಯ್ತು ಟ್ರಾಫಿಕ್ ಇಲ್ಲಿಂದ. ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಎಲ್ಲ ಕಡೆನೂ ಎಲ್ಲ ಗಾಡಿನೂ ಸ್ಟಕ್ ಆಗ್ಯಾವ. ಆ ಕಡೆಯಿಂದ ಬಸ್ಸು ಬರೋದೈತಿ, ಈ ಕಡೆಯಿಂದ ಹಿಂದೂ KSRTC ಬಸ್ ಅದಾವ, ಕಾರ್ಗಳು ಅದಾವ, ಬೈಕ್ಗಳು ಅದಾವ, ಆಟೋ ಐತಿ. ಶಬಾಷ್. ಅದ ಇಷ್ಟೊತ್ತವರೆಗೂ ಕಾಯತ್ತಿದ್ದೆ, ಇದೆಲ್ಲ ಯಾಕಾಗಿಲ್ಲ ಅಂತೇಳಿ ಸ್ಟಾರ್ಟ್ ಆಗೈತೆ. ಎಸ್, ಲೈವ್ ಕಮೆಂಟ್ರಿ ಕೊಡ್ಬೇಕಂತ ಮಾಡಾದನ್ನೇ, ಬಟ್ ಯಾವ ಮೂಡೋಗೋ ಇಲ್ಲೇ ಇಲ್ಲ. ಎಸ್ ಬರಲಿ ನಾವು ಒಂದು ಲೆವೆಲ್ ಮೂವ್ ಆತಪ್ಪ. ಟ್ರಾಫಿಕ್ ಸಾಕಾಗಿ ಹೋತ, ತಲೆ ಕೆಟ್ಟು ಹೋತ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋದ್ರಾಗ. ವಾವ್. ಬಟ್ ಏನಿಲ್ಲ, ಐ ಹೋಪ್ ಇಷ್ಟೆಲ್ಲ ವರ್ತ್ ಇರುತ್ತೆ ಅನ್ಕೋತೀನಿ. ಕಾಕಾರ ಸೈಡ್ ಸೇರಿರಿಪ್ಪ ಒಂದು ಸ್ವಲ್ಪ. ಅರಮನೆಗೆ ದಾರಿ, ವೇಡು ಪ್ಯಾಲೇಸ್. ಫೈನಲಿ ನಮ್ಮ ರೇಡಿಯೇಟರ್ ಫುಲ್ ಕೆಪಾಸಿಟಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗೈತೆ ಆಫ್ಟರ್ ಅ ಲಾಂಗ್ ಟೈಮ್. ಈಗ ಹವಾಮಾನ ವರದಿಗಾರರು ರಾಹುಲ್, ರಂಗನಾಥ್. ಇಂಥ ಟ್ರಾಫಿಕ್ ನಡುವೆ ನಮಗೀಗ ಮಳೆ ಒಂದು ಸ್ಟಾರ್ಟ್ ಆಗೈತೆ. ಫುಲ್ ಸಣ್ಣಗೆ ಮಳೆ ಒಂದು ಜಟಿ ಹತ್ತೈತಿ. ಆಲ್ರೆಡಿ ಒಂದು ಸ್ವಲ್ಪ ಬ್ಯಾಡ್ ಕಂಡೀಷನ್ ಆಗಿದ್ವಿ, ಈಗಂತೂ ವರ್ಸ್ ಕಂಡೀಷನ್ ಬಂದ್ವಿ. ಫುಲ್ ಜೋರು ಮಳೆ ಆತಂದ್ರೆ ಮುಗ್ದೋಯ್ತು. ನಾನೊಂದು ರೈನ್ ಲೈನರ್ಸ್ ಅಂತೂ ಕ್ಯಾರಿ ಮಾಡಾದೀನಿ, ಬಟ್ ಆದರೆ ಈ ಟ್ರಾಫಿಕ್ ಹೋಗಿ ಎಲ್ಲೂ ಇಳಿದು ಹಾಕೋಕ್ಕಾಗಲ್ಲ. ನಮ್ಮದು ಟ್ಯಾಂಕ್ ಬ್ಯಾಗ್ ಒಂದು ವಾಟರ್ ಪ್ರೂಫ್ ಮಾಡಿದ್ವಿ, ಅದೊಂದು ಬೆಟರ್. ಇನ್ನೇನೋ ಮೇ ಬಿ ಸ್ವಲ್ಪ ದೂರ ಇರ್ಬೋದು, ಟ್ರೈ ಮಾಡೋಣ. ಅಲ್ಲಿ ಪ್ಯಾಲೇಸ್ ಮುಂದೆ ಸಿಕ್ಕಾಪಟ್ಟಿ ಅಂತೂ ರಶ್ ಇತ್ತು. ಒಂದು ಸೆಕೆಂಡ್ ನಿಲ್ಲಕ್ಕಾಗಲ್ಲ. ಒಳ್ಳೆ ಅದು ತಿರುಪತಿ ತಿಮ್ಮಪ್ಪನ ದರ್ಶನ ಇದ್ದಂಗೆ ಹಿಂಗೆ ಹೋಗ್ತಿದ್ದಂಗೆ ಹಿಂಗೆ ಕ್ಲಿಯರ್ ಆಗೇ ಬಿಡ್ಬೇಕು ಅಲ್ಲಿಂದ. ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹಾರ್ಡ್ಲಿ ಒಂದು 30 ಸೆಕೆಂಡ್ಸ್ ಅಷ್ಟು ವ್ಯೂ ಟೈಮ್ ಸಿಗುತ್ತೆ. ಅದ್ರಾಗ ನೋಡ್ಕೊಂಡು ಇದು ಮಾಡ್ಬೋದು. ಇಂಥದ್ದೊಂದು ಮಸ್ತ್ ಗಾಡಿ ತೊಗೊಂಡ್ಬಿಡ್ರಿ, ಸನ್ ರೂಫ್ ಓಪನ್ ಮಾಡ್ಕೊಂಡು ಫುಲ್ ವ್ಯೂ ಮಸ್ತ್ ಇರ್ತೈತಿ. ಅಟ್ಲೀಸ್ಟ್ ದಸರಾ ನೋಡ್ಬೋದು. ಎಸ್, ಫೈನಲಿ ನಾವು ಸ್ಟಾರ್ಟ್ ಮಾಡಿದ್ದ ಅರೌಂಡ್ 7 o'clock. ಈಗ ಟೈಮ್ 8:51 ಆಗಕ್ಕೆ ಬಂತು. ವಿ ಆರ್ ಹಿಯರ್ ಆಟ್
ಮೈಸೂರು ಪ್ಯಾಲೇಸ್ ಎಷ್ಟೆಲ್ಲ ರೌಂಡ್ ಹೊಡ್ಕೊಂಡು ಬರೋದ್ರಾಗ ಇಷ್ಟೊತ್ತಾಯ್ತು ಕಂಪ್ಲೀಟಾಗಿ. ನೋಡ್ತಿರ್ಬೋದು ಹೆಂಗೈತೆ ಲೈಟಿಂಗ್ ಎಲ್ಲ ಫುಲ್ಲ ಈ ಕಡೆ. ಫೈನಲಿ ಎಸ್, ಈ ಟ್ರಾಫಿಕ್ ಒಳಗೆ, ಅದು ಈ ಮಳೆ ಒಳಗೆ, ಓ ದಸರಾ ಮುಗೀತು ನಮ್ದು. ಇನ್ನು ಇಲ್ಲಿಂದ ಕ್ರಾಸ್ ಮಾಡ್ಕೊಂಡು ಹೋಗೋದ ದಡ್ತಿಲ್ಲ ನಾವು. ಮತ್ತೊಂದು ರೌಂಡ್ ಸೇಮ್ ಅದ ಟ್ರಾಫಿಕ್ ಲೂಪಿಗೆ ಹೋಗ್ಬೇಕಷ್ಟ ನಾವು. ಮಳೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗತ್ತ. ಮೇ ಬಿ ಇನ್ನೊಂದು ಸ್ವಲ್ಪ ಕವರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಆ್ಯಂಡ್ ಮಾಡತ್ತೀವಿ. ಹೋಪ್ ಯು ಲೈಕ್ ದ ವಿಡಿಯೋ. ಇನ್ ಕೇಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಆಮೇಲೆ ನಿಮ್ಗೆ ಏನು ಅನ್ಸುತ್ತೋ ಪ್ಲೀಸ್ ಕಮೆಂಟ್ ಸೆಕ್ಷನ್ದಾಗ ಶೇರ್ ಮಾಡಿರಿ. ಆಮೇಲೆ ಇನ್ನೂ ಆದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಅದು ನನಗೆ ಮೋಟಿವೇಟ್ ಆಗುತ್ತೆ. ಆಮೇಲೆ ಮೈಸೂರು ದಸರಾ ಹೆಂಗಿತ್ತು ಎಲ್ಲ, ಇನ್ ಕೇಸ್ ನೀವು ಮೈಸೂರು ದಸರಾಗೆ ಬಂದು ಈ ಲೆವೆಲ್ ಟ್ರಾಫಿಕ್ ಹೋಗಿ ಸಿಕ್ಕೊಂಡಿದ್ರಿ ಇಲ್ಲ, ಇದಕ್ಕಿಂತ ಜಾಸ್ತಿ ಇಲ್ಲ ಇದಕ್ಕಿಂತ ಕಮ್ಮಿ ಅಂತಂದ್ರೆ ಹೇಳ್ರಿ ಏನು ಅನ್ಸುತ್ತಾ ಅಂಥೇಳಿ ನೋಡೋಣ. ನಾನು ಕೇಳ್ತೀನಿ ಎಷ್ಟೆಷ್ಟು ಚಲೋ ಸ್ಟೋರಿ ಅದಾವೆ ಮೈಸೂರು ಬಗ್ಗೆ ಅಂಥೇಳಿ. ಇನ್ನೊಂದು ಚಾಮುಂಡಿ ಟೆಂಪಲ್ಗೂ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಇಲ್ಲೇ ಸಿಕ್ಕಾಪಟ್ಟೆ ಟೈಮ್ ಆಯಿತು. ಬಟ್ ಅಲ್ಲಂತೂ ಇನ್ನೂ ರಶ್ ಇರುತ್ತೆ ನನಗೆ ಗೊತ್ತು, ಆ ರೂಟು ಆಗೋದಿಲ್ಲ. ಇನ್ನೊಮ್ಮೆ ಯಾವಾಗಾದರೂ ಟ್ರೈ ಮಾಡೋಣ. ಸೊ ದಟ್ಸ್ ಇಟ್ ಫಾರ್ ಟುಡೇ ವಿಡಿಯೋ. ಹೋಪ್ ಯು ಡೆಫಿನೆಟ್ಲಿ ಲೈಕ್ ಡೆಟ್. ಎಸ್, ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗೋಣ ಒಂದು ಹೊಸ ಕಂಟೆಂಟ್, ಹೊಸ ಲಾಗ್ ಒಳಗೆ. ಟಿಲ್ ದೆನ್ ಬಾಯ್ ಬಾಯ್, ಗುಡ್ ಬಾಯ್, ಎಂಜಾಯ್.